ಬಕ್ರೀದ್ ನಡೀತಾ ಇದೆ. ಬಕ್ರೀದ್ಗೆ ಇವತ್ತಿಂದನೇ ಇನ್ಸ್ಟಾಗ್ರಾಮ್ನಲ್ಲಿ ಹಾಕೊಳ್ತಿದ್ದಾರೆ ರೀ. ಯಾರಿಗೆ ಸಮಪಾಲು? ಸಾಬ್ರು ಸಮಪಾಲು. ಬಕ್ರೀದ್ಗೆ ನಾವು ಕುರ್ಬಾನಿ ಕೊಡಕ್ ತಂದಿದೀವಿ ಅಂತ ಧೈರ್ಯವಾಗಿ ಪೋಸ್ಟ್ ಮಾಡ್ತಾರೆ. ಗೋಹತ್ಯೆಯನ್ನು ಗಲ್ಲಿ ಮಾಡ್ಲಿಕ್ಕೆ ಬಿಟ್ಕೊಂಡಿದ್ದೀರಲ್ಲ ನೀವು, ಅಗೋರ ಸಂವಿಧಾನ ರಕ್ಷಣೆ ಮಾಡ್ತಾ ಇರೋದು. ಉಳುವ ದನಗಳನ್ನು, ಹಾಲು ಕೊಡುವ ಹಸುಗಳನ್ನು ನೀವು ಹತ್ಯೆ ಮಾಡ್ದಂಗೆ ತಡೀರಿ ಅಂತ. ಹಿಂದೂ ಕಾರ್ಯಕರ್ತರಿಗೆ ಆಗಲಿ ಹಿಂದೂ ಸಮಾಧಾನ ಇಲ್ವೇ ಇಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ನಿಮಗೆ ತೃಪ್ತಿ ಇಲ್ಲ? ಭದ್ರತೆಯೂ ಇಲ್ಲ, ಸಮಾಧಾನವೂ ಇಲ್ಲ, ತೃಪ್ತಿಯೂ ಇಲ್ಲ. ಓಲೈಕೆ ಸರ್ಕಾರ. ಸಮಬಾಳು ಸಮಪಾಲು ಅಂತ ಹೇಳಿ. ಯಾರಿಗೆ ಸಮಪಾಲು? ಸಾಬ್ರು ಸಮಪಾಲು. ಅದು ವೇದಿಕೆ ಅಲ್ಲ, ನಾನು ಹೇಳ್ತೀನಿ. ಬೇರೆ ಎಲ್ಲರೂ ಸಿಕ್ಕಾಗ ಒಂದು ದಿವಸ ಬಂದು ಹೇಳ್ತೀನಿ. ಯಾವ್ದ್ರಿ ಸಮಪಾಲು? ಇವತ್ತು ಬಕ್ರೀದ್ ನಡೀತಾ ಇದೆ. ಬಕ್ರೀದ್ಗೆ ಇವತ್ತಿಂದನೇ ಇನ್ಸ್ಟಾಗ್ರಾಮ್ನಲ್ಲಿ ಹಾಕೊಳ್ತಿದ್ದಾರೆ ರೀ. ಗೋಹತ್ಯೆ ನಿಷೇಧ ಕಾಯ್ದೆ ಇದೆ, ಯಡಿಯೂರಪ್ಪನವ್ರು ತಂದಿರೋದು. ಹೌದೋ ಇಲ್ವೋ? ನಿಷೇಧ ಕಾಯ್ದೆ ಇದ್ರೂ ಕೂಡ ಇವತ್ತು ಬೀದಿಯಲ್ಲಿ ಎತ್ತುಗಳನ್ನು ತೊಗೊಂಡು ಬಂದು ವ್ಯಾಪಾರ ಮಾಡ್ತಾರೆ. ಅದನ್ನು ಬಕ್ರೀದ್ಗೆ ನಾವು ಕುರ್ಬಾನಿ ಕೊಡಕ್ಕೆ ತಂದಿದ್ದೀವಿ ಅಂತ ಧೈರ್ಯವಾಗಿ ಪೋಸ್ಟ್ ಮಾಡ್ತಾರೆ, ಧೈರ್ಯವಾಗಿ ವಿಡಿಯೋ ಮಾಡಾಕ್ತಾರೆ ಅಂತ ಅಂದರೆ ಯಾವುದ್ರಿ ಸರ್ಕಾರ? ಯಾವುದು ಸಂವಿಧಾನ? ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ 48ರಲ್ಲಿ ಪರ್ಟಿಕ್ಯುಲರ್ ಆಗಿ ಬರೆದಿದ್ದಾರೆ. ಯಡಿಯೂರಪ್ಪನವ್ರ ಮೇಲೆ ನಿಮಗೆ ದ್ವೇಷ ಇದ್ದರೆ ಬಿಟ್ಬಿಡಿ. ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ 48ರಲ್ಲಿ ಬರೆದವ್ರೆ, ಉಳುವ ದನಗಳನ್ನು, ಹಾಲು ಕೊಡುವ ಹಸುಗಳನ್ನು ನೀವು ಹತ್ಯೆ ಮಾಡ್ದಂಗೆ ತಡೀರಿ ಅಂತ. ಅದನ್ನೇ ತಾನೇ ಯಡಿಯೂರಪ್ಪನವ್ರು ಬರೆದಿದ್ದು. ನೀವು ಸಂವಿಧಾನ ರಕ್ಷಣೆ ಮಾಡಿದ್ದು ಯಡಿಯೂರಪ್ಪನವರ. ಗೋಹತ್ಯೆ ನಿಷೇಧ ಮಾಡಿದ ಯಡಿಯೂರಪ್ಪನವ್ರು ಸಂವಿಧಾನ ರಕ್ಷಣೆ ಮಾಡಿದ್ರು. ಗೋಹತ್ಯೆಯನ್ನು ಗಲ್ಲಿ ಮಾಡ್ಲಿಕ್ಕೆ ಬಿಟ್ಕೊಂಡಿದ್ದೀರಲ್ಲ ನೀವು, ಅಗೋರ ಸಂವಿಧಾನ ರಕ್ಷಣೆ ಮಾಡ್ತಾ ಇರೋದು. ಹಾಗಾಗಿ ನಮಗೆ ಈ ಇದರಲ್ಲಿ ರಕ್ಷಣೆಯೂ ಇಲ್ಲ. ಇದನ್ನು ಎದುರಿಸಿ ಹೋರಾಟ ಮಾಡುವ ಶಕ್ತಿಯನ್ನು ಯಡಿಯೂರಪ್ಪನವರು ಹೋರಾಟ ಮಾಡ್ಕೊಬಂದ ಮಾರ್ಗ ನಮಗೆ ಕೊಟ್ಟಿದೆ. ಹಾಗಾಗಿ ನಾವು ಮಾಡ್ತೀವಿ.